ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನೀವಿಬ್ರು ಮತ್ತೆ ರಿಲೇಶನ್ಶಿಪ್ಪಲ್ಲಿ ಒಂದಾಗ್ತೀರಾ? ಈ ಒಂದು ರಿಲೇಶನ್ಶಿಪ್ಪಲ್ಲಿ ಡಿವೈನ್ ಟೈಮಿಂಗ್ ಹೇಗೆ ವರ್ಕ್ ಆಗ್ತಾ ಇದೆ, ನಿಮಗೆ ಡಿವೈನ್ ಟೈಮಿಂಗ್ ವರ್ಕ್ ಆಗ್ತಾ ಇದೆಯಾ, ಇದೆಲ್ಲದನ್ನು ಕೂಡ ಕ್ಯಾಂಡಲ್ ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಹಾಗೆಯೇ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಯೂನಿವರ್ಸ್ ಐ ಸರೆಂಡರ್ ದಿಸ್ ಕನೆಕ್ಷನ್ ಅಂತ ಹೇಳಿ ಒಂದು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಕನ್ನಡದಲ್ಲೂ ಕೂಡ ಇದೇ ಥರನೇ ಬರೀರಿ, ಪರವಾಗಿಲ್ಲ. ಯೂನಿವರ್ಸ್, ನಾನು ಈ ಒಂದು ಕನೆಕ್ಷನ್ಗೆ ಸರೆಂಡರ್ ಆಗಿದ್ದೇನೆ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ. ಓಕೆ, ಸೊ ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವಂಥ ಮೂಲಕ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋ ಮುಖಾಂತರ ನನ್ನ ಜೊತೆಗೆ ನೀವೆಲ್ಲರೂ ಕೂಡ ಕನೆಕ್ಟ್ ಆಗಿ. ಓಕೆ, ಸೊ ನಾನು ಮಾಡುವಂಥ ಹೀಲಿಂಗ್ ನಿಮ್ಮೆಲ್ಲರ ಪ್ರೀತಿಯನ್ನು ಸರಿಪಡಿಸ್ಲಿಕ್ಕೆ, ಹಾಗೆ ನಿಮ್ಮ ರಿಲೇಶನ್ಶಿಪ್ ಸರಿ ಆಗಲಿ ಅನ್ನೋಂಥ ಉದ್ದೇಶದಲ್ಲಿ ನಾನು ಹೀಲಿಂಗ್ ಮಾಡಿರ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಕನೆಕ್ಟ್ ಆಗಿರಬೇಕು. ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋ ಮುಖಾಂತರ ಎನರ್ಜಿನ ರಿಸೀವ್ ಮಾಡಿಕೊಂಡು ಕನೆಕ್ಟ್ ಆಗಿ. ಓಕೆ, ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಗೆ. ಸೊ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ, ಕಣ್ಣು ಮುಚ್ಚಿ ನೆನ್ಪು ಮಾಡ್ಕೊಳ್ಳಿ. ಅವ್ರನ್ನ ಒಂದ್ಸಲ ಅವ್ರನ್ನ ನೆನ್ಪು ಮಾಡ್ಕೊಳ್ತಾ ನಿಮ್ಮ ಜೊತೆಗೆ ನಡೆದಂಥ ಹ್ಯಾಪಿ ಮೂಮೆಂಟ್ಸ್ ಎಲ್ಲ ಏನಿತ್ತು ಅದೆಲ್ಲದನ್ನು ಕೂಡ ನೆನ್ಪು ಮಾಡ್ಕೊಳ್ಳಿ. ಈ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನ 3 ಬಾರಿ ಹೇಳಿ. ಓಕೆ, ಪರಾಶಕ್ತಿ ಜಗನ್ಮಾತೆ. ಓಕೆ, ಏನ್ ಎನರ್ಜಿ ಬರ್ತಾ ಇದೆ? ಈ ಒಂದು ರಿಲೇಶನ್ಶಿಪ್ಪಲ್ಲಿ ಎಲ್ಲೊಂದು ಕಡೆ ಎಲ್ಲ ಎಂಡ್ ಆಯಿತು, ಮುಗಿದೋಯ್ತು ಅನ್ನೋವಂಥ ಒಂದು ಧ್ವನಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮಿಬ್ಬರ ಮಧ್ಯೆ ರಿಲೇಶನ್ಶಿಪ್ ಎಲ್ಲ ಮುಗಿದು ಹೋಗ್ಬಿಡ್ತು, ದಿ ಎಂಡ್ ಅನ್ನೋವಂಥ ಎಲ್ಲೋ ಒಂದು ಕಡೆ ಆ ಒಂದು ಧ್ವನಿ ಇಲ್ಲಿ ಕಾಣಿಸ್ತಾ ಇದೆ ಈ ರಿಲೇಶನ್ಶಿಪ್ಪಲ್ಲಿ. ಆದರೆ ಇದೆಲ್ಲೋ ಒಂದು ಕಡೆ ಪೂರ್ತಿಯಾಗಿ ಅಂತ್ಯ ಆಗಲಿಲ್ಲ ಇಲ್ಲಿ. ಓಕೆನಾ? ಸೊ ಇಲ್ಲಿ ಸ್ಪಷ್ಟವಾಗಿ ಬರ್ತಿರೋವಂಥ ಒಂದು ಎನರ್ಜಿ ನೋಡ್ಬೋದು. ಇಲ್ಲೊಂದು ಕಡೆ ಪ್ರೀತಿ ಅಪೂರ್ಣ ಆಗಿರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಸಮಯದ ವಿರಾಮ, ವಿಧಿಯ ಮೌನ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಡಿವೈನ್ ಟೈಮಿಂಗ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಎಲ್ಲೋ ಒಂದ್ ಕಡೆ ತಾಳ್ಮೆಯ ಪರೀಕ್ಷೆಯನ್ನ ಮಾಡ್ತಾ ಇದೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಯಾರಾದ್ರೂ ಇಲ್ಲಿ ಮ್ಯಾರಿಡ್ ಪೀಪಲ್, ಮದ್ವೆ ಆಗಿರೋರು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ರೀಸೆಂಟ್ ಡೇಸ್ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇಬ್ರು ಕೂಡ ಡಿವೋರ್ಸ್ ಅನ್ನೋವರೆಗೆ ವಿಷಯ ಹೋಗಿ ಅದೆಲ್ಲ ಒಂದ್ ಕಡೆ ಕ್ಯಾನ್ಸಲ್ ಆಗಿರುವಂಥದ್ದು, ಎಂಡ್ ಆಗಿರುವಂಥದ್ದು. ಅಂಡ್ ಇಲ್ಲಿ ರಿಲೇಶನ್ಶಿಪ್ ಅಲ್ಲಿ ಓಕೆ, ಸೊ ಆದಷ್ಟು ಬೇಗ ಕಮ್ಯುನಿಕೇಶನ್ ಬರ್ತಾ ಇದೆ. ಓಕೆ, ಓಕೆ, ಸೊ ದಿ ಎಂಡ್ ಅನ್ನುವಂಥ ವಿಷಯ ಇಲ್ಲಿ ನೋಡಬಹುದು. ಡಿವೋರ್ಸ್ ವರೆಗೂ ಹೋಗಿ ಎಲ್ಲೋ ಒಂದ್ ಕಡೆ ಕ್ಯಾನ್ಸಲ್ ಆಗಿರುವಂಥದ್ದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಸಿ ಬ್ಯೂಟಿಫುಲ್ ಸೈನ್, ಇನ್ಫಿನಿಟಿ ಸೈನ್. ಓಕೆ, ಇಲ್ಲಿ ಎಲ್ಲೋ ಒಂದ್ ಕಡೆ ಡಿವೈನ್ ಟೈಮಿಂಗ್ ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಿದೆ, ನಿಮ್ಮ ಪರ್ಸನ್ ತಾಳ್ಮೆನ ಪರೀಕ್ಷೆ ಮಾಡ್ತಿದೆ. ಪ್ರೀತಿಯಲ್ಲಿ ನೀವಿಬ್ರು ಎಷ್ಟು ತಾಳ್ಮೆನ ಹೊಂದಿದ್ದೀರಾ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಪರೀಕ್ಷೆ ಮಾಡ್ತಿರೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಇಲ್ಲಿ ನಿಮ್ಮಿಬ್ಬರ ವ್ಯಕ್ತಿತ್ವ, ನಿಮ್ಮಿಬ್ಬರ ಪ್ರೀತಿ ಅಂದ್ರೆ ಹೇಳಿದ್ರೆ ಇಲ್ಲಿ ಒಬ್ರನ್ನೊಬ್ರು ನೋಡ್ಕೊಂಡು ಪ್ರೀತಿ ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅಂದ್ರೆ ಅಂದ ಚಂದ, ಸಿರಿ ಸಂಪತ್ತು ಇದೆಯಾ, ಅವ್ರಿಗೆ ಎಷ್ಟು ಕೋಟಿ ಆಸ್ತಿ ಇದೆ, ಅಥವಾ ಅವ್ರೆಷ್ಟು ದುಡ್ಡನ್ನ ಮಾಡಿದ್ದಾರೆ, ಅಂಡ್ ಇಲ್ಲಿ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ನೋಡಕ್ಕೆ, ಅವ್ರಿನ್ನು ತುಂಬಾ ಚಿಕ್ಕವರ, ತುಂಬಾ ಏಜ್ ಆಗಿದ್ಯಾ, ವೈಟ್ ಹೇರ್ಸ್ ಇದೆಯಾ, ಅಥವಾ ಹೇಗೆ ಕಲರ್ ಹೇಗಿದ್ದಾರೆ, ವೈಟ್ ಇದ್ದಾರಾ, ಬ್ಲ್ಯಾಕ್ ಇದ್ದಾರಾ, ಈ ತರದ ವಿಷಯಗಳು ನಿಮ್ಮಿಬ್ರು ಪ್ರೀತಿಯಲ್ಲಿ ಇಲ್ಲ ಮೊದಲನೇದಾಗಿ. ಓಕೆ, ಸೊ ಇಲ್ಲಿ ಬರ್ತಾ ಇರೋಂತ ಒಂದು ಎನರ್ಜಿ ಬಂದು
ಅವರ ಆಸ್ತಿ ಪಾಸ್ತಿ ನೋಡಿ ಅಥವಾ ಅವರ ಕಲರ್ನ ನೋಡಿ ಇಲ್ಲಿ ಪಟ್ಟಿರುವಂತ ಗುಣ ಇಲ್ಲಿ ಇಬ್ರದ್ದು ಕೂಡ ಇಲ್ಲ ಅಂತ ಇಲ್ಲಿ ಎನರ್ಜಿ ಬರ್ತಿದೆ. ಇದು ಕೆಲವೊಬ್ಬರಿಗೆ ಮಾತ್ರ ರೆಸನೇಟ್ ಆಗ್ಬಹುದು. ಓಕೆನಾ? ಸೊ ಪ್ರತಿಯೊಬ್ಬರಿಗೂ ಅನ್ವಯ ಆಗದಿದ್ರು ಇದು ಕೆಲವೊಬ್ಬರಿಗೆ ಮಾತ್ರ ಇಲ್ಲಿ ಬರ್ತಾ ಇದೆ ಈ ಎನರ್ಜಿ. ಇಲ್ಲಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಮಿಬ್ಬರ ಆತ್ಮಗಳ ನಡುವೆ ಇರುವಂತಹ ಬಂಧನ ಇದು. ಓಕೆ, ಸೊ ಇದು ಸಾಧಾರಣವಾಗಿರುವಂತಹ ಸಂಬಂಧ ಅಲ್ಲ ಅನ್ನೋಂತ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ನಿಮ್ಮಿಬ್ರು ಮಧ್ಯೆ ಮಾತುಕತೆ ನಡೆದಿರ್ಬೋದು. ನೀನು ನನ್ನನ್ನ ಪ್ರೀತಿಯಿಂದ ನೋಡ್ಕೊಂಡ್ರೆ ಸಾಕು, ನನಗಿನ್ನೇನು ಬೇಡ ಅನ್ನೋಂತ ಒಂದು ಮಾತುಕತೆಗಳು ನಿಮ್ಮಿಬ್ರು ಮಧ್ಯೆಯಲ್ಲಿ ಬಂದಿರುವಂತದ್ದು. ಇಲ್ಲಿ ನೀವ್ ಹೇಳಿರ್ಬೋದು ಅಥವಾ ನಿಮ್ಮ ಪರ್ಸನ್ ಹೇಳಿರ್ಬೋದು ಈ ಒಂದು ಮಾತನ್ನ. ಓಕೆ, ಇಲ್ಲಿ ನಿಮ್ಮಿಬ್ರು ಮಧ್ಯ ಮಾತುಗಳು ಕಡಿಮೆ ಆಗಿದ್ರು ಕೂಡ ಆ ಭಾವನೆಗಳು ಎಲ್ಲೋ ಒಂದ್ ಕಡೆ ಕಡಿಮೆ ಆಗದ ಒಂದು ಸಂಪರ್ಕವನ್ನ ನೀವಿಬ್ರು ಹೊಂದಿದ್ದೀರಾ. ಇಲ್ಲಿ ಹಾರ್ಟ್ ಟು ಹಾರ್ಟ್ ಕನ್ವರ್ಜೇಷನ್ ಅನ್ನುವಂಥದ್ದು. ಓಕೆ, ಸೊ ಫೋನ್ ಕಾಲ್ಸೇ ಬೇಕು, ಮೆಸೇಜ್ಗಳೇ ಬೇಕು ನೀವಿಬ್ರು ಮಾತಾಡೋದಕ್ಕೆ ಅನ್ನೋಂಥದ್ದು ಏನು ಅನಿವಾರ್ಯತೆ ಇಲ್ಲಿ ಇಲ್ಲ. ನಿಮ್ಮಿಬ್ರು ಫೀಲಿಂಗ್ಸ್ ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗಿರೋದ್ರಿಂದ ಇಲ್ಲಿ ನೀವೇನ್ ಫೀಲ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಅದನ್ನ ಭಾವಿಸ್ತಾರೆ, ಅವರು ಕೂಡ ಫೀಲ್ ಮಾಡ್ತಾರೆ. ಅಲ್ಲಿ ನಿಮ್ಮ ಪರ್ಸನ್ ಯಾವ ರೀತಿಯಾಗಿ ಫೀಲ್ ಮಾಡ್ತಿದ್ರೆ ಅದನ್ನ ನೀವಿಲ್ಲಿ ಫೀಲ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಹೇಗಾದ್ರೂ ಯಾವ್ದಾದ್ರೂ ಮುಖಾಂತರವಾಗಿ ನಿಮಗೆ ಅವರ ಒಂದು ವಿಷಯಗಳು ನಿಮಗೆ ತಲುಪ್ತಾ ಇದೆ, ನಿಮ್ಮ ವಿಷಯಗಳು ಅವರಿಗೆ ತಲುಪ್ತಾ ಇದೆ ಅಂತ ಇಲ್ಲಿ ಎನರ್ಜಿ ಬರ್ತಾ ಇದೆ. ಓಕೆ, ಫ್ರೆಂಡ್ ಕೊಲೀಗ್ಸ್ ಇಂದ ಆಗಿರಬಹುದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇಂದ ಆಗಿರ್ಬೋದು ಅಥವಾ ಯಾವುದೋ ಒಂದು ಮುಖಾಂತರವಾಗಿ ಇಬ್ಬರದ್ದು ಪ್ರತಿನಿತ್ಯದ ವಿಷಯಗಳಾಗಿರ್ಬೋದು ಅಥವಾ ಅವ್ರು ಏನ್ ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ, ಪ್ರತಿಯೊಂದು ಕೂಡ ನಿಮಗೆ ಅವ್ರ ವಿಷಯಗಳು, ನಿಮ್ಮ ವಿಷಯಗಳು ಅವರಿಗೆ ತಲುಪ್ತಾ ಇದೆ. ಇಲ್ಲಿ ಕೆಲವೊಬ್ರು ಬ್ಲಾಕ್ ಮಾಡಿಲ್ಲ, ಏನು ಮಾಡ್ಲಿಲ್ಲ, ಬಟ್ ನಿಮ್ಮ ನಂಬರ್ನ ಪ್ರತಿ ಸಲ ಅವ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇಲ್ಲಿ ಬ್ಲಾಕೇಜ್ ಏನು ಎನರ್ಜಿ ಇಲ್ಲಿ ಬರ್ತಾ ಇಲ್ಲ ನಿಮ್ಮಿಬ್ರು ಮಧ್ಯ. ಫೋನ್ ಕಾಲ್ಸ್ ಬ್ಲಾಕ್ ಮಾಡಿರುವಂತದ್ದು ಏನು ಇಲ್ಲ. ಕೆಲವೊಬ್ಬರಿಗೆ ಎನರ್ಜಿ ಕನೆಕ್ಟ್ ಆಗ್ತಾ ಇರುವಂತದ್ದು. ಇನ್ನು ಕೆಲವರಿಗೆ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ರು ಕೂಡ ಅವ್ರು ನಿಮ್ಮನ್ನ ತುಂಬಾ ಅಬ್ಸರ್ವ್ ಮಾಡ್ತಿದ್ದಾರೆ, ಸ್ಪೈ ಮಾಡ್ತಿದ್ದಾರೆ, ನಿಮ್ಮನ್ನ ತಿಳ್ಕೊಳ್ತಾ ಇದ್ದಾರೆ. ಓಕೆ, ಈ ಒಂದು ರೀಡಿಂಗ್ ನ ಯಾರೆಲ್ಲ ನೋಡ್ತಾ ಇದ್ದೀರಾ? ಹೆಚ್ ಲೆಟರ್, ಎನ್ ಲೆಟರ್, ಓಕೆ, ಡಿ ಲೆಟರ್, ಜಿ ಲೆಟರ್, ಜೆ ಲೆಟರ್, ವೈ, ಎಕ್ಸ್ ಲೆಟರ್ ಬರ್ತಾ ಇದೆ. ಎಕ್ಸ್ ಪರ್ಸನ್ ಬಗ್ಗೆ ನೀವು ರೀಡಿಂಗ್ ನ ನೋಡ್ತಿದ್ದೀರಾ. ಎ ಲೆಟರ್, ಎಸ್ ಲೆಟರ್, ಎಂ, ಪಿ, ಸಿ, ಕೆ, ಓಕೆ, ಎಲ್ ಲೆಟರ್, ವ್ಯೂ, ವಿ, ಯು ನವೀನ, ಓಕೆ, ವಿ ಅಂಡ್ ಯು. ಡೇಟ್ ಆಫ್ ಬರ್ತ್ 18, 21, 2, 1, 11, 19, 10, 12. ಇಲ್ಲಿ ನಿಮ್ಮ ಮ್ಯಾರೇಜ್ ಡೇಟ್ ಕೂಡ ಆಗಿರ್ಬೋದು ಇದು. ಓಕೆ, 12 ಮಾತ್ರ ಅಂತಲ್ಲ, ಇಲ್ಲಿ ಬರುವಂತ ಡೇಟ್ ಆಫ್ ಬರ್ತ್ ಡೇಟ್ಗಳು, ಡೇಟ್ ಆಫ್ ಬರ್ತ್ ಅಲ್ಲ, ಡೇಟ್ಗಳು ಏನಿದೆ ಇನ್ನ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಅಥವಾ ಇಲ್ಲಿ ಮ್ಯಾರಿಡ್ ಪೀಪಲ್ ನೋಡ್ತಿದ್ರೆ ನಿಮ್ಮ ಮ್ಯಾರೇಜ್ ಡೇಟ್ ಕೂಡ ಆಗಿರುತ್ತೆ. ಓಕೆ, 20, 31, 28, 25, 23, 8, 4, 5, 21. ಓಕೆ, ರಾಶಿಗಳು ಮಕರ ರಾಶಿ ಬರ್ತಾ ಇದೆ ಇಲ್ಲಿ. ವೃಷಭ, ಮೇಷ, ಕರ್ಕಾಟಕ, ಧನಸ್ಸು, ತುಲಾ, ಓಕೆ,
ಈ ಎಲ್ಲ ಎನರ್ಜಿಗಳು ಇಲ್ಲಿ ಬರ್ತಾ ಇದೆ. ನೋಡೋಣ ಇಬ್ರು ಮುಂದೆ ಒಂದಾಗಬಹುದಾ, ಡಿವೈನ್ ಟೈಮಿಂಗ್ ಹೇಗೆ ವರ್ಕ್ ಆಗ್ತಾ ಇದೆ ಟ್ಯಾರೋ ಇಂದ ತಿಳ್ಕೊಳ್ಳೋಣ. ಟೂ ಆಫ್ ಕಪ್ಸ್. ಒಂದಾಗ್ತೀರಾ? ಖಂಡಿತ ಆಗ್ತೀರಾ. ಓಕೆ, ಸೊ ಡಿವೈನ್ ಟೈಮಿಂಗ್ ನಿಮ್ಮ ಪ್ರೀತಿಗೆ ಸೂಚನೆಗಳನ್ನು ಕೊಡ್ತಾ ವರ್ಕ್ ಮಾಡ್ತಾ ಇದೆ. ನಿಮ್ಮ ಪ್ರೀತಿಯಲ್ಲಿ ಮೌನವಾಗಿ ವರ್ಕ್ ಮಾಡ್ತಾ ಇದೆ. ಓಕೆ, ತುಂಬ ಜನ ಕೇಳ್ತಾರೆ ಡಿವೈನ್ ಟೈಮಿಂಗ್ ಅಂದ್ರೆ ಏನು ಮೇಡಮ್? ಡಿವೈನ್ ಟೈಮಿಂಗ್ ಅಂತ ಹೇಳಿದ್ರೆ ದೇವರ ಒಂದು ಸಮಯ, ದೇವರ ಸಮಯವನ್ನೇ ಡಿವೈನ್ ಟೈಮಿಂಗ್ ಅಂತ ಹೇಳುವಂಥದ್ದು. ನೀವು ಬಿಲೀವ್ ಮಾಡುವಂಥ ದೇವರ ಎನರ್ಜಿ ಏನಿದೆ, ಆ ಎನರ್ಜಿ ನಿಮ್ಮಿಬ್ರನ್ನ ಮತ್ತೆ ಒಂದು ಮಾಡಿಸುವಂತ ಒಂದು ಟೈಮಿಂಗ್ ಇಲ್ಲಿ ನಡೀತಾ ಇದೆ, ಮೌನವಾಗಿ ನಡೀತಾ ಇದೆ ಇಲ್ಲಿ. ಓಕೆ, ಎಸ್. ಕ್ವೀನ್ ಆಫ್ ಕಪ್ಸ್, 10 ಆಫ್ ಸಾರ್ಟ್ಸ್, 6 ಆಫ್ ವ್ಯಾಂಡ್ಸ್, 9 ಆಫ್ ವ್ಯಾಂಡ್ಸ್, 5 ಆಫ್ ಕಪ್ಸ್, 8 of wands, the world. Okay, wow, bottom of the card knight of cups ಬರ್ತಾ ಇದೆ ಇಲ್ಲಿ. ಓಕೆ, ಫಸ್ಟ್ ಆನ್ಸರ್ ನಿಮಗೆ ಇಲ್ಲಿ ಬರ್ತಿರುವಂಥದ್ದು, ಖಂಡಿತವಾಗಿಯೂ ನೀವಿಬ್ರು ಇಲ್ಲಿ ಒಂದಾಗ್ತೀರಾ ಅಂತ ಕೇಳಿದಾಗ, ಮತ್ತೆ ನೀವಿಬ್ರು ಒಂದಾಗ್ತೀರಾ ಅಂತ ನೋಡಿದಾಗ ಖಂಡಿತವಾಗಿಯೂ ಎಸ್. ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಕೂಡ ನೈಟ್ ಆಫ್ ಕಪ್ಸ್ ಬರ್ತಿದೆ. ಫಸ್ಟ್ ಕಾರ್ಡ್ ನಿಮಗೆ 2 ಆಫ್ ಕಪ್ಸ್ ಬರ್ತಿದೆ, 6 ಆಫ್ ವ್ಯಾಂಡ್ಸ್ ಬರ್ತಿದೆ, ದ ವರ್ಡ್ ಕಾರ್ಡ್ ಬರ್ತಿದೆ, ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ, 8 ಆಫ್ ವ್ಯಾಂಡ್ಸ್ ಬರ್ತಿದೆ. ಆಲ್ಮೋಸ್ಟ್ ಇಲ್ಲಿ ಒಂದು 90% ಪಾಸಿಟಿವ್ ಕಾರ್ಡ್ಸೇ ಬಂದಿದೆ. ಸೊ ಹಾಗಾಗಿ ಒಂದಾಗ್ತೀರಾ ಅಂತ ಎನರ್ಜಿ ನೋಡಿದಾಗ ಖಂಡಿತವಾಗಿಯೂ ಇದೆ, ಒಂದಾಗುವಂತ ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂತದ್ದು ಡಿವೈನ್ ಟೈಮಿಂಗ್ ಸೈಲೆಂಟ್ ಆಗಿ ನಡೀತಾ ಇದೆ, ವರ್ಕ್ ಆಗ್ತಾ ಇದೆ. ಸೊ ನೋಡಬಹುದು ಇಲ್ಲಿ ನಿಮ್ಮಿಬ್ಬರ ಮಿಕ್ಸ್ ಮ್ಯಾಚ್ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಪರ್ಸನ್ ಜಲತತ್ವ ಆಗಿದ್ರೆ ಅಥವಾ ನೀವು ಜಲತತ್ವ ಆಗಿದ್ರೆ, ನಿಮ್ಮ ಪರ್ಸನ್ ಅಗ್ನಿ ತತ್ವದವರು ಅಂತ ಹೇಳಿದ್ರೆ ಸಿಂಹ ರಾಶಿ, ಮೇಷ ರಾಶಿ, ಈ ತರ ಅಗ್ನಿ ತತ್ವದವರು. ಜಲತತ್ವ ಅಂತ ಹೇಳಿದ್ರೆ ಮೀನ ರಾಶಿ, ಕರ್ಕಾಟಕ, ಈ ರೀತಿಯಾದಂತ ಒಂದು ಎನರ್ಜಿಯಲ್ಲಿ ಬರ್ತಿರೋವಂಥದ್ದು. ಓಕೆ, ಎಸ್. ಇಲ್ಲಿ ಮ್ಯಾರಿಡ್ ಪೀಪಲ್ ನೋಡಿದ್ದೀರಾ, ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಎನರ್ಜಿಗೆ ಈಗ ಆಲ್ಮೋಸ್ಟ್ ಟ್ಯಾರೋ ಏನು ಕ್ಯಾಂಡಲ್ ರೀಡಿಂಗ್ ಅಲ್ಲೂ ಬಂದಿರುವಂತದ್ದು, ಇಲ್ಲಿ ಟ್ಯಾರೋ ರೀಡಿಂಗ್ ಅಲ್ಲೂ ಬರ್ತಿರುವಂತದ್ದು, ಕಾರ್ಡ್ಸ್ ಅಲ್ಲಿ ಎನರ್ಜಿ ಬರ್ತಿರುವಂತದ್ದು, ಡಿವೋರ್ಸ್ ವರೆಗೆ ಹೋಗಿ ಎಲ್ಲೊಂದ್ ಕಡೆ ಸೈಲೆಂಟ್ ಆಗಿರುವಂತದ್ದು, ಆ ಕಡೆ ನೀವು ಏನು ಮುಂದುವರಿತಾ ಇಲ್ಲ, ನಿಮ್ಮ ಪರ್ಸನ್ ಇಂದನೂ ಏನು ಮುಂದುವರಿತಾ ಇಲ್ಲ, ಎಲ್ಲೊಂದ್ ಕಡೆ ಟೈಮ್ ತಗೊಂಡಿರುವಂತದ್ದು, ಸ್ವಲ್ಪ ಟೈಮ್ ನೋಡಿ ನೆಕ್ಸ್ಟ್ ಡಿವೋರ್ಸ್ಗೋ ಅಥವಾ ಏನು ಅಂತ ಹೇಳಿ ಮಾತುಕತೆ ಮಾಡೋಣ ಅನ್ನೋಂಥ ಮಾತು ಎಲ್ಲೋ ಲಾಸ್ಟ್ ಅಲ್ಲಿ ಬಂದಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಡಿವೈನ್ ಟೈಮಿಂಗ್ ನಿಮಗೆ ಲಾಸ್ಟ್ ಅವಕಾಶ ಕೊಟ್ಟಿರುವಂತದ್ದು, ಕೊನೆಯ ಅವಕಾಶ ನಿಮಗೆ ಕೊಟ್ಟಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ತಾಳ್ಮೆಯಿಂದ ನಿಮ್ಮ ತಾಳ್ಮೆನ ಡಿವೈನ್ ಟೈಮಿಂಗ್ ಪರೀಕ್ಷೆ ಮಾಡ್ತಾ ಇದೆ ಅನ್ನೋಂಥದ್ದು ರಿಪೀಟ್ ಆಗಿ ಇಲ್ಲಿ ಬರ್ತಾ ಇದೆ ಎನರ್ಜಿ. ಓಕೆ, ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂತದ್ದು, ಎಲ್ಲೋ ಒಂದ್ ಕಡೆ ಇಲ್ಲಿ ನಿಮ್ಮಿಬ್ಬರ ರಿಲೇಶನ್ಶಿಪ್ ಅಲ್ಲಿ ಯಾರೊಬ್ರು ಒಂದು ದೊಡ್ಡ ತಪ್ಪನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ದೊಡ್ಡ ತಪ್ಪು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಮೋಸ ಮಾಡಿ ಎಲ್ಲೋ ಒಂದ್ ಕಡೆ ಮೂರನೇ ವ್ಯಕ್ತಿ ಜೊತೆಗೆ ಹೋಗಿರಬಹುದು, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲದೇನೆ ಕೆಲವೊಂದಷ್ಟು ವಿಷಯಗಳನ್ನ ಹೈಡ್ ಮಾಡಿ ನಿಮ್ಮ ಹತ್ರ ಸಿಗಾಕೊಂಡಿದ್ದಾರೆ ಅನ್ನೋಂತ ಒಂದು ಎನರ್ಜಿ ಕೂಡ ಬರ್ತಿದೆ. ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂತದ್ದು, ಎಲ್ಲೋ ಒಂದ್ ಕಡೆ ನಿಮ್ಮ ಹತ್ರ ಕೆಲವೊಂದು ವಿಷಯಗಳನ್ನ ಮುಚ್ಚಿಟ್ಟಿದ್ದಾರೆ, ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಾ ಇದೆ ಎನರ್ಜಿ. ಓಕೆನಾ, ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ದೊಡ್ಡ ತಪ್ಪಾಗಿದ್ರೂ ಕೂಡ ಇಲ್ಲಿ ಒಬ್ರನ್ನೊಬ್ರನ್ನ ಕ್ಷಮಿಸುವಂತ ಗುಣ ಇಬ್ರಲ್ಲೂ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಕ್ಷಮಿಸುವಂತ ಗುಣ ನಿಮ್ಮಲ್ಲಿ ಹೆಚ್ಚಿಗೆ ಇದ್ರೆ ನಿಮ್ಮ ಪರ್ಸನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಅದು ಕಡಿಮೆ ಕಾಣಿಸ್ತಾ ಇದೆ. ಇಲ್ಲಿ ಇಬ್ರಲ್ಲಿ ಯಾರ್ದೋ ಒಬ್ರಲ್ಲಿ ಕ್ಷಮಿಸುವಂತ ಗುಣ ಕಡಿಮೆ ಇದೆ. ಇಲ್ಲಿ ನಿಮ್ಮ ಎನರ್ಜಿಗೂ ಇರ್ಬೋದು, ನಿಮ್ಮ ಪರ್ಸನ್ ಎನರ್ಜಿಗೂ ಇರಬಹುದು ಇಲ್ಲಿ. ಓಕೆನಾ, ಇಬ್ರಲ್ಲಿ ಯಾರ್ದೋ ಒಬ್ರು ಎನರ್ಜಿಲಿ ಕ್ಷಮಿಸುವಂತ ಗುಣ ಕಡಿಮೆ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಇನ್ನೂ ಕೂಡ ನೀವು ಒಂದಾಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇದ್ದೀರಾ ಅನ್ನೋಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅಂಡ್ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ನೋಡ್ಬಹುದು. ಇಲ್ಲಿ ಆಲ್ಮೋಸ್ಟ್ ಡಿವೈನ್ ಟೈಮಿಂಗ್ ನಿಮಗೆ
ಕೆಲವೊಂದಷ್ಟು ಸೂಚನೆಗಳನ್ನ ಕೊಟ್ಟಿದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅಂಡ್ ನಿಮ್ಮ ಪರ್ಸನಿಗೆ ವಿಪರೀತವಾಗಿರುವಂತ ಪ್ರೀತಿ ಕೊಟ್ಟಿದ್ದೀರಾ, ಕೇರ್ ಮಾಡಿದ್ದೀರಾ. ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂತದ್ದು, ನಿಮ್ಮ ಪರ್ಸನಿಗೆ ಬೆರಳು ಮಾಡಿ ತೋರಿಸಿದನ್ನ ನೀವು ಅವರಿಗೆ ಕೊಡ್ಸಿದ್ದೀರಾ. ನನಗಿಂಥದ್ದು ಬೇಕು ಅಂತ ಹೇಳಿದ್ರೆ ಅವ್ರಿಗೆ ನೀವು ತಗ್ಸ್ಕೊಟ್ಟಿದ್ದೀರಾ, ಗಿಫ್ಟ್ ಆಗಿ ಕೊಟ್ಟಿದ್ದೀರಾ, ಅಥವಾ ಇಲ್ಲಿ ಎನರ್ಜಿ ಬರ್ತಿರುವಂಥದ್ದು ಅವ್ರು ಏನ್ ಇಷ್ಟಪಡ್ತಾರೆ ಅದು ಅವ್ರ ಎದುರಿಗೆ ಸಿಗೋ ಹಾಗೆ ನಿಮ್ಮ ಒಂದು ಎಫರ್ಟ್, ನೀವು ಅಷ್ಟು ವರ್ಕ್ ಮಾಡಿ ಅಥವಾ ನೀವು ಅಷ್ಟು ಕೆಲಸ ಮಾಡಿ ಅಥವಾ ನೀವು ನಿಮ್ಮ ಕೈಯಲ್ಲಿ ಏನು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೋದು ಅಷ್ಟು ಚೆನ್ನಾಗಿ ನೀವು ಅವ್ರನ್ನ ನೋಡ್ಕೊಂಡಿದ್ದೀರಾ ಅನ್ನೋ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಇಲ್ಲಿ. ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವಿಬ್ರು ದೂರ ದೂರ ಆಗಿದ್ರು ಕೂಡ ಮನಸ್ಸಿಂದ ಒಬ್ರನ್ನೊಬ್ರನ್ನು ಬಿಟ್ಟು ಹೋಗ್ಲಿಲ್ಲ ಇನ್ನು, ಆತರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಹಾಗಾಗಿ ಇಲ್ಲಿ ಡಿವೈನ್ ಟೈಮಿಂಗ್, ಇದು ನಿಮ್ಮ ಸಮಯ ಅಂತೂ ಅಲ್ಲ, ಇದು ಡಿವೈನ್ ಟೈಮಿಂಗ್ ಅಂತ ಹೇಳಿ ಬರ್ತಾ ಇದೆ, ದೇವರ ಸಮಯ ಇದು. ಓಕೆ, ಇಲ್ಲಿ ಕೆಲವೊಂದು ಎನರ್ಜಿ ಬರ್ತಿರುವಂತದ್ದು ಡಿವೈನ್ ಟೈಮಿಂಗ್ ಏನ್ ಹೇಳ್ತಾ ಇದೆ ಅಂತ ಎನರ್ಜಿ ಚೆಕ್ ಮಾಡಿದಾಗ ಇಲ್ಲಿ. ಓಕೆ, ಎಲ್ಲದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ ನಡೀತಿದೆ ಒಂದು ಬ್ಯಾಲೆನ್ಸಿಗೆ ಬಂದಾಗ ಅಥವಾ ಸರಿಯಾದಂತ ಸ್ಥಿತಿಗೆ ಬಂದಾಗ ತನ್ನಷ್ಟಕ್ಕೆ ತಾನಾಗೆ ಕೆಲವೊಂದಷ್ಟು ವಿಷಯಗಳು ಸಂಭವಿಸುವಂತ ಸಾಧ್ಯತೆಗಳು ಇಲ್ಲಿ ನಡೀತಾ ಇದೆ. ಆಟೋಮೆಟಿಕಲಿ ಕೆಲವೊಂದಷ್ಟು ವಿಷಯಗಳನ್ನ ನೀವು ನೋಡ್ತೀರಾ. ನೀವು ಇಲ್ಲಿ ಏನು ಎಫರ್ಟ್ ಹಾಕ್ಬೇಕಂತ ಇಲ್ಲ, ನಿಮ್ಮ ಪರ್ಸನ್ ಏನು ಎಫರ್ಟ್ ಹಾಕ್ಬೇಕಂತ ಇಲ್ಲ. ನೀವು ಸೈಲೆಂಟ್ ಆಗಿ ತಾಳ್ಮೆಯಿಂದ ಅದನ್ನ ಏನ್ ಆಗ್ತಿದೆ ಅಂತ ಅಬ್ಸರ್ವ್ ಮಾಡಿದ್ರೆ ಸಾಕು. ಅಷ್ಟೇ ನಿಮ್ಮ ಎನರ್ಜಿಗೆ ಇಲ್ಲಿ ಬರ್ತಿರುವಂತದ್ದು. ತಾಳ್ಮೆಯಿಂದ ವೆಯ್ಟ್ ಮಾಡಿ, ಅರ್ಜೆಂಟ್ ಮಾಡ್ಬಿಡಿ ಯಾವ್ದಕ್ಕೂನು. ಅವ್ರ ಅಹಂ ಏನಿದೆ ಅದು ನಿಧಾನಕ್ಕೆ ಕರಗತ್ತೆ, ಡೋಂಟ್ ವರಿ. ಅಂಡ್ ಇಲ್ಲಿ ಕೆಲವೊಂದಷ್ಟು ಸತ್ಯಗಳನ್ನ ನಿಮ್ಮ ಮನಸ್ಸು, ನಿಮ್ಮ ಹೃದಯ, ಅವರ ಮನಸ್ಸು, ಅವರ ಹೃದಯ ಒಪ್ಕೊಳ್ಳುತ್ತೆ. ಕೆಲವೊಂದಷ್ಟು ಸತ್ಯಗಳು ಒಪ್ಕೊಳ್ಬೇಕಾಗತ್ತೆ ಅನ್ನೋಂಥ ಎನರ್ಜಿ ಕೂಡ ಇಲ್ಲಿ ಬರ್ತದೆ. ಡಿವೈನ್ ಟೈಮಿಂಗ್ ಅದೆಲ್ಲದನ್ನು ಕೂಡ ಅವ್ರ ಅಹಂ ಇರಬಹುದು, ಅಂಡ್ ಕೆಲವೊಂದಷ್ಟು ಸತ್ಯಗಳನ್ನ ಒಪ್ಕೊಳ್ಳೋದಕ್ಕಾಗಿರ್ಬಹುದು, ಅಂಡ್ ಕೆಲವೊಂದಷ್ಟು ವಿಷಯಗಳನ್ನ ಅರ್ಥ ಮಾಡಿಸೋದಕ್ಕೆ ಡಿವೈನ್ ಟೈಮಿಂಗ್ ಈಗ ರನ್ನಿಂಗ್ ಅಲ್ಲಿ ಇದೆ, ನಡೀತಾ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ನಿಮ್ಮ ಒಂದು ಪ್ರತಿಕ್ರಿಯೆ ಅಥವಾ ಪ್ರಕ್ರಿಯೆ ಯಾವ ರೀತಿಯಾಗಿರ್ಬೇಕು ಅಂತ ಹೇಳಿದ್ರೆ ಶಾಂತವಾಗಿರ್ಬೇಕು. ಈ ಬದಲಾವಣೆಗಳನ್ನೆಲ್ಲ ನೀವು ಸ್ವೀಕರಿಸುವಂತ ಮನಸ್ಥಿತಿನ ನೀವು ಮನಸ್ಸನ್ನ ಓಪನ್ ಆಗಿ ಇಟ್ಕೊಳ್ಳಿ ಅನ್ನೋಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಡಿವೈನ್ ಟೈಮಿಂಗ್ ನಿಮಗೆಲ್ಲ ತಂದು ಕೊಟ್ಟರು ಕೂಡ ನೀವು ಡೋರ್ ಕ್ಲೋಸ್ ಮಾಡ್ಕೊಂಡು ನಾನೇನು ರಿಸೀವ್ ಮಾಡ್ಕೊಳ್ಳಲ್ಲ, ನಾನೇನು ಯೋಚನೆ ಮಾಡಲ್ಲ ಅಂತ ನೀವು ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ರೆ ಇಲ್ಲಿ ಏನು ಕೂಡ ಆಗಲ್ಲ ಅಲ್ವಾ. ಸೊ ಡಿವೈನ್ ಟೈಮಿಂಗ್ ನೀವು ಕೂಡ ಸಹಕರಿಸ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಡಿವೈನ್ ಟೈಮಿಂಗ್ ನಿಮ್ಮೆಲ್ಲದಕ್ಕೂ ಕೂಡ ಪರಿಹಾರಗಳು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ತಂದು ಕೊಡುತ್ತೆ. ಆದಷ್ಟು ಬೇಗ ನೀವು ಒಂದಾಗೋದಂತೂ ಎನರ್ಜಿಲಿ 100% ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ಗಂಡ ಹೆಂಡತಿ ನೀವಿಬ್ರು ದೂರದಲ್ಲಿದ್ರು ಕೂಡ, ನೀವೊಂದ್ ಕಡೆ ಅವ್ರೊಂದ್ ಕಡೆ ಇದ್ದಾರೆ ಅಂತ ಹೇಳಿದ್ರು ಕೂಡ ಇಲ್ಲಿ ಅವರ ಅಹಂ, ಅವರ ಈಗೋ ಕಡಿಮೆ ಆಗತ್ತೆ. ಅಲ್ಲಿವರೆಗೆ ನೀವು ತಾಳ್ಮೆಯಿಂದ ವೇಟ್ ಮಾಡ್ಬೇಕು. ಇಲ್ಲಿ ಎಲೋನ್ ಫೀಲ್, ತುಂಬಾ ನೀವು ಇಲ್ಲಿ ಒಂಟಿತನವನ್ನ ಅನುಭವಿಸ್ತಾ ಇದ್ದೀರಾ, ತುಂಬಾ ಹೋರಾಡ್ತಾ ಇದ್ದೀರಾ ಲೈಫಲ್ಲಿ, ತುಂಬಾ ಕಷ್ಟ ಪಡ್ತಾ ಇದ್ದೀರಾ. ಸೊ ಡೋಂಟ್ ವರಿ, 10 ಆಫ್ ಸಾರ್ಟ್ಸ್ ಇಲ್ಲಿ ನೀವ್ ಎಷ್ಟೇ ಒಂಟಿಯಾಗಿದ್ರು ನಿಮ್ಮ ಜೊತೆಗೆ ನಿಮ್ಮ ಪವರ್, ನಿಮ್ಮ ಒಂದು ಎನರ್ಜಿ ಆಗಿ ಡಿವೈನ್ ಟೈಮಿಂಗ್ ನಿಮ್ ಜೊತೆಗಿದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಅಂಡ್ ಇಲ್ಲಿ ಓಕೆ, ಇಲ್ಲಿ ನಿಮ್ಮ ಎನರ್ಜಿಗೆ ಡಿವೈನ್ ಇಂದ ಬರ್ತಿರುವಂತದ್ದು, ಯೂನಿವರ್ಸ್ ಇಂದ ಒಂದು ಗೈಡೆನ್ಸ್ ಮೆಸೇಜ್ ಆಗಿ ಬರ್ತಿರುವಂತದ್ದು, ನಿಮ್ಮ ಪರ್ಸನ್ಗೆ ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡುವಂಥದ್ದು ಅಥವಾ ಫೋರ್ಸ್ ಮಾಡುವಂಥದ್ದು ಅಥವಾ ಅವ್ರ ಹತ್ರಕ್ಕೆ ನೀವೇ ಹೋಗುವಂಥದ್ದು ಪ್ರಯತ್ನಗಳನ್ನು ಮಾಡಕ್ ಹೋಗ್ಬೇಡಿ. ಮೌನವಾಗಿ ಆರಾಮಾಗಿ ತಾಳ್ಮೆಯಿಂದ ಇರಿ ಅಂತಾನೆ ರಿಪೀಟ್ ಆಗಿ ಬರ್ತಿರುವಂತ ಎನರ್ಜಿ ಆಗಿದೆ ಇದು. ಓಕೆ, ನಿಮ್ಮ ಒಂದು ಶಾಂತತೆ ಏನಿದೆ, ಆ ತಾಳ್ಮೆ ಏನಿದೆ, ಅಥವಾ ನಿಮ್ಮ ಸ್ವಾಭಿಮಾನ ಏನಿದೆ, ಅದು ನಿಮ್ಮ ಪ್ರೀತಿನ ವಾಪಸ್ ನಿಮ್ಮ ಕೈಗೆ ವಾಪಸ್ ತಂದು ಕೊಡತ್ತೆ, ನಿಮ್ಮ ಮಡ್ಲಿಗೆ ತಂದು ಹಾಕತ್ತೆ. ಓಕೆನಾ. ಸೊ ಡಿವೈನ್ ಟೈಮಿಂಗ್ ನ ಬಿಲೀವ್ ಮಾಡಿ, ಡೋಂಟ್ ವರಿ. ಏನೇ ಆಗಿರ್ಬಹುದು, ಆ ಸಮಸ್ಯೆಗಳೆಲ್ಲವನ್ನು ಕೂಡ ಸರಿಪಡಿಸಿ ಆ ಡಿವೈನ್ ಟೈಮಿಂಗ್ ವೇಗವಾಗಿನೇ ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸಿ ಆದಷ್ಟು ಬೇಗ ಈ ಪ್ರೀತಿನ ತಂದು ನಿಮ್ಮ ಮಡಲಿಗೆ ಹಾಕತ್ತೆ ಅನ್ನೋಂಥ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಸೊ ಪ್ರತಿಯೊಬ್ರು ಕೂಡ ಈ ಎನರ್ಜಿನ ಕಮೆಂಟ್ ಅಲ್ಲಿ ಯೂನಿವರ್ಸ್ ಐ ಸರೆಂಡರ್ ದಿಸ್ ಕನೆಕ್ಷನ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಪ್ರತಿಯೊಬ್ರು ಅಷ್ಟೇನೆ
ಕನ್ನಡದಲ್ಲೂ ಕೂಡ ಯೂನಿವರ್ಸ್ ನಾನು ಈ ಒಂದು ಕನೆಕ್ಷನ್ಗೆ ನಾನು ಸರೆಂಡರ್ ಆಗಿದ್ದೇನೆ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ತಾ, ಕಮೆಂಟ್ ಮಾಡ್ತಾ, ಶೇರ್ ಮಾಡ್ತಾ, ನಿಮಗೆ ಯಾವ ವ್ಯಕ್ತಿಗೆ ಈ ಒಂದು ರೀಡಿಂಗ್ನ ಶೇರ್ ಮಾಡ್ಕೊಳ್ಬೇಕು ನಿಮ್ಮ ಆತ್ಮೀಯರಿಗೆ ಅಂತ ಅನ್ಸುತ್ತೆ ಶೇರ್ ಮಾಡಿಕೊಂಡು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ನನ್ನ ಜೊತೆ ನೀವೆಲ್ಲರೂ ಕೂಡ ಕನೆಕ್ಟ್ ಆಗ್ತೀರಾ. ನಾನು ಮಾಡುವಂಥ ಪ್ರೀತಿ ಹೀಲಿಂಗ್ ಏನಿರುತ್ತೆ ಆ ಹೀಲಿಂಗ್ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಲಿಕ್ಕೆ ಆ ಒಂದು ಕನೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ ಇನ್ನಷ್ಟು ಪಾಸಿಟಿವ್ ಎನರ್ಜಿಯ ರೀಡಿಂಗ್ ಜೊತೆಗೆ. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ. ಹಾಗೆ ಆನಿವರ್ಸರಿ, ಯಾರೆಲ್ಲ ಮ್ಯಾರೇಜ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆನಿವರ್ಸರಿ. ನೀವಿಬ್ರು ಗಂಡ ಹೆಂಡತಿ 100 ಕಾಲ ಚೆನ್ನಾಗಿರಿ ಅಂತ ಹೇಳ್ತಾ, ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ದೀರಾ ಅಥವಾ ಮ್ಯಾರೇಜ್ ಅಲ್ಲಿ ಏನಾದ್ರು ಇಶ್ಯೂಸ್ ಆಗ್ತಾ ಇದ್ರೆ ಆದಷ್ಟು ಬೇಗ ಅದು ಕ್ಲಿಯರ್ ಆಗುತ್ತೆ. ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ದೇವ್ರನ್ನ ನೀವು ನಂಬಿರೋ ದೇವರ ಪಾದವನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ, ಗಟ್ಟಿಯಾಗಿ ಹಿಡೀರಿ, ಎಲ್ಲದೂ ಕೂಡ ಸರಿಯಾಗತ್ತೆ. ಚಿಂತೆ ಮಾಡಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಪೋರ್ಟಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಈ ಒಂದು ಬಾಂಡಿಂಗ್ ಇದೆಯಲ್ಲ, ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ. ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಕೆಲವೊಬ್ರು ಅಬ್ಸರ್ವ್ ಮಾಡಿ, ಮೇಡಮ್ ನೀವು ಫ್ಯಾಮಿಲಿ ಅಂತ ಹೇಳಿ ಹಾಕೊಂಡಿದ್ದೀರಾ ನಮ್ಮ ಬಗ್ಗೆ ಅಂತ ಹೇಳಿದ್ದೀರಾ. ಖಂಡಿತ ನೀವೆಲ್ಲರೂ ನನ್ನ ಸ್ವಂತ ಫ್ಯಾಮಿಲಿ ಇದ್ದ ಹಾಗೆ, ನನ್ನ ಕುಟುಂಬದವ್ರು ಇದ್ದ ಹಾಗೇನೆ ಅಲ್ವಾ. ಇದ್ದಾಗೆ ಎಲ್ಲ ಕುಟುಂಬದವರೇ ಫಿಕ್ಸ್ ಅದು. ಓಕೆ, ಸೊ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ನನ್ನ ಪ್ರೀತಿಯ ಫ್ಯಾಮಿಲಿಗೆ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಧೈರ್ಯವಾಗಿ, ಚಿಂತೆ ಇಲ್ದೇನೆ ಆರಾಮಾಗಿ ನಿದ್ದೆ ಮಾಡಿ. ಓಕೆ, ಥ್ಯಾಂಕ್ ಯು.